ನಮಸ್ಕಾರ ರೀ ಎಲ್ಲರಿಗೂ ಕಲಾವತಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು 3 ಪದರಿನ ಚಪಾತಿ ಹೆಂಗೆ ಮಾಡೋದು, ಹೆಂಗೆ ಮಾಡಿದ್ರು ಪದರೇ ಉಚ್ಚಂಗಿಲ್ಲ ರೀ. ಮತ್ತು ಪದರ ಯಾವ ರೀತಿ ಉಚ್ಚಬೇಕು ಮತ್ತು ಟಿಪ್ಸ್ ಟ್ರಿಕ್ ಎಲ್ಲ ಹೇಳ್ಕೊಡ್ತೀನಿ ನಿಮ್ಗೆ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡೋದೇ ನೋಡಿರಿ, ಸಂಪೂರ್ಣವಾಗಿ ನಿಮ್ಗೆ ಗೊತ್ತಾಕದು ನೋಡಿರಿ. ಇದೇನು ಭಾಳ ಹಾಡಿಲ್ಲ, ಭಾಳ ಈಜಿ ಅದು ಚಪಾತಿ ಮಾಡೋದು. ಒಂದು ಸಲ ಕಲ್ಕೊಂಡ್ಬಿಟ್ರಿ ಅಂದ್ರೆ ನಮಗಿಂತ ಭಾಳ ನೀವೇ ಪರ್ಫೆಕ್ಟ್ ಆಗಿಬಿಡ್ತೀರಿ ನೋಡಿರಿ. ಟ್ರೈ ಮಾಡಿರಿ ಮತ್ತು ಕಮೆಂಟ್ ಮೂಲಕ ತಿಳಿಸ್ರಿ ಯಾವ ರೀತಿ ಚಪಾತಿ ಬಂದಿದ್ದು ತಂದು. ಇನ್ನು ಹೆಂಗೆ ಮಾಡೋದು ತಂದು ನೋಡು ಮತ್ತು ಬರ್ರಿ. ನಾನು ಮೊದಲೇ ಚಪಾತಿ ಹಿಟ್ಟು ನಾದಿ ಇಟ್ಬಿಟ್ಟಿದ್ದೆ ನೋಡಿರಿ. ಒಂದು 10-15 ನಿಮಿಷ ಚಪಾತಿ ಹಿಟ್ಟು ಕರೆಕ್ಟ್ ಚೆಂದ ನೆನೆಸ್ಕೋಬೇಕಾಗ್ತದೆ. 1 ತಾಸು ನೆನೆದ್ರು ಬರ್ತದೆ. ಅಂದ್ರೆ ಟೈಮ್ ಇಲ್ಲ ಅಂದ್ರೆ ಕಡಿಮೆ ಸಮಯದಾಗ ನೆನೆಸ್ಕೊರಿ. ಈ ಥರ ಬಡಿಲತ್ತಿಲ್ಲ, ಈ ಥರ ಬಡ್ಕೊಂಡು ತೊಗೋಬೇಕ್ರಿ ಚಪಾತಿ ಹಿಟ್ಟು. ನಾದುವಂಥ ಟೈಮ್ದಾಗೆ ಈ ಥರ ಬಡಿಬೇಕ್ರಿ. ಈ ಥರ ಬಡಿದಂಥ ಚಪಾತಿ ಹಿಟ್ಟು ಏನಾಕ್ಕದಂದ್ರೆ ಚಪಾತಿ ಮೃದುವಾಗಿ ಬರ್ತಾವೆ, ಪದರ ಬೀಸ್ತದೆ ಮತ್ತು ಭಾಳ ಮಸ್ತ್ ಆಕವ್ರಿ ಚಪಾತಿ. ಫಸ್ಟ್ ಟೈಮ್ ಚಪಾತಿ ಮಾಡೋರಿದ್ರಂದ್ರೆ ಈ ಥರ ಟ್ರೈ ಮಾಡಿರಿ, ಮಸ್ತ್ ಬರ್ತಾವೆ ನೋಡಿರಿ. ಈಗ ಕಾಮನಾಗಿ ನಾವು ಚಪಾತಿ ಉಳ್ಳಿ ಯಾವ ರೀತಿ ಮಾಡ್ಕೊತೀವಿ ಅದೇ ರೀತಿ ಮಾಡ್ಕೊರಿ. ಯಾವ ಸೈಜಲ್ಲಿ ಬೇಕು ನಿಮಗೆ ಆ ಸೈಜಲ್ಲಿ ಮಾಡ್ಕೊರಿ. ಈಗ ಒಂದೊಂದು ಚಪಾತಿಗೆ ನೀವು ಉಳ್ಳಿಗಳನ್ನು ತೊಗೊಂಡಿರ್ತಿರಲ್ಲ, ಸಿಂಗಲ್ ಚಪಾತಿದು ಆ ಥರ ಉಳ್ಳಿಗಳನ್ನ ನೀವು 3 ಉಳ್ಳಿಗಳನ್ನು ಮಾಡ್ಕೊಂಡು ತೊಗೋಬೇಕಾಗ್ತದೆ ರೀ. ಈಗ ನಾವು ಮಾಡತ್ತಿದ್ದಂಥ ಚಪಾತಿ ಮೂರು ಪದರಿನ ಚಪಾತಿ ಮಾಡ್ಲತ್ತೀವಿ ನೋಡಿರಿ ನಾವೀಗ. ಈಗ ಇದೇ ಸಮಯ ಇರ್ಬೇಕು ನೋಡಿರಿ. 2 ಉಳ್ಳಿಗೆ ಈ ಥರ ಹಿಟ್ಟು ಹಚ್ಚಿರಿ. ಹಿಟ್ಟು ಹಚ್ಚಿ ಸ್ವಲ್ಪ ತಿದ್ದಬೇಕ್ರಿ, ದೊಡ್ಡ ಮಾಡಬೇಕು. ಆಮೇಲೆ ಒಂದು ಉಳ್ಳಿ ಏನು ಈಗ ಹಿಟ್ಟು ಹಚ್ಚಲಾರ ಇಟ್ಟೇವಲ್ಲ ಅದು ನೋಡಿರಿ, ಅದಕ್ಕೆ ಏನು ಮಾಡ್ಬೇಕಂದ್ರೆ ಆ ಚಪಾತಿ ಸ್ವಲ್ಪ ಇವೇನು 2 ಹಿಟ್ಟು ಹಚ್ಚಿವಂಥ ಒಂದು ಉಳ್ಳಿಗಳ ಚಪಾತಿ ಮಾಡ್ಕೊಂಡೇವಲ್ಲ ಸಣ್ಣ ಸ್ವಲ್ಪ, ಅದಕ್ಕೆ ಎಲ್ಲ ಹಿಟ್ಟು ಮತ್ತು ಎಣ್ಣೆ ಹಚ್ಕೊಂಡು ತೊಗೊಳಮತ್ತ ಬರ್ರಿ. ನೋಡಿರಿ ಎಡ್ಡಕ್ಕೆ ಕರೆಕ್ಟಾಗಿ ಚೆಂದಾಗಿ ಎಲ್ಲ ಕಡೆ ಎಣ್ಣೆ ಹಚ್ಕೊಂಡ್ಬಿಟ್ರಿ. ಎಣ್ಣೆ ಬದಲಿ ನೀವು ತುಪ್ಪನೂ ಹಚ್ಕೋಬೋದು, ಏನು ಬೇಕು ನಿಮಗೆ ಬೆಣ್ಣೆನ ಹಚ್ಕೋಬೋದು. ಇವಾಗ ನೋಡಿರಿ ಅದಕ್ಕೆ ಮ್ಯಾಗ ಸ್ವಲ್ಪ ಎಲ್ಲ ಹಿಟ್ಟು ಉದುರ್ಸ್ಕೊಂಡೀನಿ. ಮತ್ತು ಇದು ನೋಡಿರಿ ಹಿಟ್ಟು ಹಚ್ಚಲಾರ್ದಂಥ ಉಳ್ಳಿ ಇತ್ತಲ್ಲ ಈಗ ಮಾಡಿಟ್ಟಿದ್ದು, ಅದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಚ್ಕೊಂಡು ದೊಡ್ಡದು ಮಾಡ್ಕೊಂಡು ಈಗ ಅದರೊಳಗೆ ಇಟ್ಕೊಂಡು ಅದ್ರ ಮ್ಯಾಗ ಹಚ್ಚ ಕಡಿದು ಐತಲ್ಲ ಆ ಸೈಡ ಆ ಉಳ್ಳಿಗಳನ್ನು ತೊಗೊಂಡು ಇದ್ರ ಮ್ಯಾಗ ನೋಡಿರಿ ಇದಕ್ಕೆ ಎಣ್ಣೆ ಹಿಟ್ಟು ಚೆಂದಾಗಿ ಹಾಕಿ ಅಂದ್ರೆ ಪದರ ಉಸ್ತಾವ್ರಿ. ನೀವು ಚಪಾತಿ ಯಾವ ಥರ ಮಾಡಿದ್ರೂ ಕಮೆಂಟ್ ಮೂಲಕ ತಿಳಿಸ್ರಿ, ನಾವು ಕೂಡ ಟ್ರೈ ಮಾಡ್ತೇವ್ರಿ. ಇದೇ ಥರ ಮಾಡ್ಕೋತ ಬರ್ಬೇಕಾಗ್ತದೆ ನೋಡಿರಿ. ಮತ್ತು ನಾವೀಗ ನೋಡಿರಿ ನಾನು ತೋರಿಸ್ಲತ್ತಿಲ್ಲ, ಇದೇ ಥರ ಸ್ವಲ್ಪ ಒತ್ತಿ ತೊಗೊರಿ. ಅದು ಅಂದ್ರೆ ಈಗ ಒಂದಕ್ಕೊಂದು ಉಳ್ಳಿಗಳನ್ನು ಕೂಡಬೇಕವು, ಹತ್ಕೋಬೇಕು. ಇಲ್ಲಕಂದ್ರೆ ಚಪಾತಿ ತಿದ್ದುವಂಥ ಟೈಮ್ದಾಗ ಆ ಕಡೆ ಈ ಕಡೆ ಆಗ್ಬಿಡ್ತಾವೆ. ಅದಕ್ಕೆ ನೋಡಿರಿ ಭಾಳ ಸುಲಭವೈತಿ ಮಾಡೋದಂತೂ ರೀ. ಈಗ ನೀವು ಕಾಮನಾಗಿ ಚಪಾತಿ ಯಾವ ಥರ ಲಟ್ಟಿಸ್ತೀರಿ ಅದೇ ಥರ ಲಟ್ಟಿಸ್ರಿ. ಸ್ವಲ್ಪ ದಪ್ಪ ನಡ್ಬಾರ್ಕ ಭಾಳ ದಪ್ಪ ಬಿಡಬೇಡ್ರಿ. ಈಗ ಎಲ್ಲ ಕಡೆ ಚೆಂದಾಗೆ ದಂಡಿ ಎಲ್ಲ ತಿಡ್ಕೊಂಡು ತೊಗೊರಿ. ಹಿಂಗೆ ನೋಡಿರಿ ಮಸ್ತ್ ಈ ಥರ ದಂಡಿ ತಿಡ್ಕೊರಿ. ಫಸ್ಟಿಗೆಲ್ಲ ಸ್ವಲ್ಪ ನಡ್ಬಾರ್ಕು ದಪ್ಪ ಬಿಡಬಾರ್ದು, ಯಾಕಂದ್ರೆ ಒಂದು ಕಡೆ ಪದರ ಉಸ್ತದೆ, ಒಂದು ಕಡೆ ಪದರ ಉಚ್ಚಂಗಿಲ್ಲ. ಅದಕ್ಕೆ ಎಲ್ಲ ಕಡೆ ಸೇಮಾಗಿ ಅದೇ ರೀತಿ ದಂಡಿಗೆಲ್ಲ ತಿದ್ದುಕೊಂಡು ನೀವು ಡೈಲಿ ಯಾವ ಥರ ಚಪಾತಿ ಮಾಡ್ತಿರಲ್ಲ ಅದೇ ಥರನೇ ಸೇಮಾಗಿ ಮಾಡ್ಕೊಂಡು ತೊಗೊರಿ. ನೋಡಿರಿ ಎಷ್ಟು ಮಸ್ತ್ ಬಂದದ ತಂದು. ಇನ್ನು ಆ ಕಡೆ ಹಂಚು ಕಾಯ್ಲಕ್ಕೂ ಇಡಬೇಕು ರೀ. ಹಾಗೆ ಚಪಾತಿ ಮಾಡ್ಕೋತ ಹಂಚು ಕಾಯ್ಲಕ್ಕೆ ಇಡಬೇಕು. ಹಂಚ ಕಾಯ್ದಿತ್ತು ನೋಡಿರಿ. ಇವಾಗ ಚಪಾತಿ ನಾನು ಹಾಕ್ಲತ್ತೀನಿ ನೋಡಿರಿ. ಹಾಕೀನಿ. ಈಗ ಸ್ವಲ್ಪ ಗುಳ್ಳಿ ಬಂದಿಂದ ಈಗ ಎಣ್ಣೆ ಹಚ್ಕೋಬೇಕ್ರಿ. ಇದಕ್ಕೆ ಮೊದಲೇ ಚಪಾತಿ ಮಾಡುವಂಥ ಟೈಮ್ದಾಗೆ ಈ ಕಡೆ ಹಂಚು ಕಾಯ್ಲಕ್ಕೆ ಇಡಬೇಕು. ನಿಮಗಂತೂ ಸಾಮಾನ್ಯವಾಗಿ ಗೊತ್ತೇ ಇರ್ತದೆ. ಸ್ಟಾರ್ಟಿಂಗ್ ಏನಾರ ಕಲಿಯೋರು ಇದ್ರಂದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲಲ್ಲ ಪಾಪ, ಅವರಿಗೆ ಹೇಳ್ತೀನಿ ನೋಡಿರಿ. ಮತ್ತು ಈಗ ಹಂಚೆಲ್ಲ ಕರೆಕ್ಟಾಗಿ ಕಾಯ್ದದ, ಸ್ವಲ್ಪ ಗುಳ್ಳಿ ಬರತ್ತದ ನೋಡಿರಿ. ಅವು ನಾವೇನು ಚಪಾತಿ ಹಾಕಿವಲ್ಲ ಗುಳ್ಳಿ ಬರತ್ತದ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊರಿ. ಈಗ ಎಣ್ಣೆಗೆ ಜಾಸ್ತಿ ಯೂಸ್ ಮಾಡೋಂಗಿಲ್ಲ, ನಮ್ಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದ್ರೆ ಎಣ್ಣೆ ಜಾಸ್ತಿ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ನಿಮಗೆ ಬೇಕಂದ್ರೆ ಎಣ್ಣೆ ಯೂಸ್ ಮಾಡ್ಕೊರಿ. ಈಗ ಹೊಳ್ಳಿ ಸೆಕೆಂಡ್ ನೋಡಿರಿ ಕಲರು ಚೇಂಜ್ ಬಂದೈತಿ. ಈಗ ಚೆಂದಾಗಿ ಎಣ್ಣೆ ಹಚ್ಕೊಂಡು ತೊಗೊಳ್ಮತ್ರಿ ಚಪಾತಿನೂ. ನೋಡಿರಿ ಎಲ್ಲ ಕಡೆ ಎಣ್ಣೆನ ನಾನು ಸ್ಪ್ರೆಡ್ ಮಾಡತ್ತೀನಿ ನೋಡಿರಿ. ನೀವು ಕೈಯ ಸುಡ್ತದ, ಕೈಲಿ ಹಚ್ಚಕ್ಕೆ ಹೋಗ್ಬೇಡ್ರಿ. ನಾನು ನೋಡಿ ನೀವು ಮತ್ತು ನಿಮ್ಗೆ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಅನ್ನೋರಿದ್ರಂದ್ರೆ ಕೈಲಿ ಹಚ್ಚಿರಿ. ಸ್ಟಾರ್ಟಿಂಗ್ ಏನಾರ ಮಾಡೋರಿದ್ರಂದ್ರೆ ಒಂದು ಸ್ಪೂನ್ ಅಥವಾ ಈಗ ದೋಸೆಗೆಲ್ಲ ಹಚ್ಲಕ್ಕೆ ತೊಗೊಂಬಂದಿರ್ತಾರಲ್ಲ ಆ ಥರ ಇದ್ದಿದ್ರಲ್ಲೇ ಹಚ್ಕೊಂಡು ನೀವು ಹಚ್ಕೊಬೋದು ನೋಡಿರಿ ಎಣ್ಣೆ. ನೋಡಿರಿ ಯಾವ ಥರ ಉಬ್ಬಿ ಬರತ್ತದ ಚಪಾತಿ. ಈಗ ಹೊಳ್ಳಿ ಸಾಕ್ಬೇಕ್ರಿ. ಗ್ಯಾಸ ಭಾಳ ಈಗ ನೋಡಿರಿ ಲೋ ಫ್ಲೇಮ್ದಾಗ ಇಡ್ರಿ ಗ್ಯಾಸ್. ಈಗ ಹೈ ಇಡಕ್ಕೆ ಹೋಗ್ಬಿಡ್ರಿ. ಈಗ ಲೋ ಇಡ್ರಿ. ಇಡ್ತಕ್ಕ ಹೈ ಇಟ್ರೂ ನಡೀತದೆ. ಇನ್ನು ಮ್ಯಾಗಿಂದ ಲೋ ಫ್ಲೇಮ್ದಾಗ ಇಟ್ಕೊಂಡು ಸಾವಕಾಶ ಆ ಕಡೆ ಈ ಕಡೆ ಎಲ್ಲ ತಿರುಗಿ ಹಾಕೊಂಡು ಇದಕ್ಕೆ ಮತ್ತು ಈಗ ಪದರ ಉಚ್ಚೋ ಟೈಮ್ದಾಗ ಕೈಲಿ ಬಡ್ದು ಪದರ ಉಚ್ತಾರಲ್ಲ ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಸಾವಕಾಸಾಗಿ ಇದಕ್ಕೆ ಸಮಾಧಾನ ರೀತಿದಂತ್ರ ಆ ಕಡೆ ಈ ಕಡೆ ಹೊಳ್ಸಾಡಿ ಕರೆಕ್ಟಾಗಿ ಬೇಯಿಸ್ಕೋಬೇಕು ನೋಡಿರಿ. ಈ ಕಡೆನೂ ಬೈದದೀಗ ಆ ಕಡೆನೂ ಬೇಯಿಸ್ಕೋಬೇಕು.
ಹಸಿ ಬಿಸಿ ಇದ್ರೆ ಟೇಸ್ಟ್ ಹತ್ತಂಗಿಲ್ಲ ಊಟ ಮಾಡೋವಂಥ ಟೈಮ್ದಾಗ. ಇವಾಗ ನೋಡಿರಿ ಪದರೀಗ ನೋಡಿರಿ ನೋಡ್ಲತ್ತಿರ್ಬೇಕು ನೀವು ವಿಡಿಯೋದಾಗ. ಈಗ ಎಷ್ಟು ವಾವ್ ಎಷ್ಟು ಮಸ್ತ್ ಬಿಚ್ಚದ ಪದರೆಲ್ಲ. ಅದು ಮೂರೂ ನನ್ನ ಕಡೆ ಆಗ್ಬಿಟ್ಟ ನೋಡಿರಿ. ಈಗ ಭಾಳ ಬಿಸಿ ಅದದು ಹಂಚ ಮ್ಯಾಗ ಅದ ತಂದು ಕರೆಕ್ಟಾಗಿ ನಿಮಗೆ ಕಾಣಿಸಲ್ಲಾಗ್ಯದದು ನೋಡಿರಿ. ಎಷ್ಟು ಮಸ್ತ್ ಬಿಚ್ಚ ಪದರ ಕಡೆ ಆಗ್ಯಾವ. ಮತ್ತು ನಾವು ಸಣ್ಣವ್ರದಾಗೆಲ್ಲ ಚಹಾ ಚಪಾತಿ ಈ ಥರ ಚಪಾತಿ ಮಾಡ್ಕೊಂಡು ಚಹಾ ಚಪಾತಿ ತುಪ್ಪ ಹಾಕೊಂಡು ತಿಂತಿದ್ದೇವೆ. ಅದೇ ನೆನಪಾಗ್ಬಿಡ್ತದೆ ನೋಡಿರಿ. ಈ ಥರ ಚಪಾತಿ ನೋಡಿದ್ರೆ ನೀವು ಟ್ರೈ ಮಾಡಿರಿ. ಟ್ರೈ ಮಾಡಿಂದ ಚಲೋ ಆಗಿದಂದ್ರೆ ಕಮೆಂಟ್ ಮೂಲಕ ತಿಳಿಸ್ತಿರಲ್ವ, ನನಗೆ ಗ್ಯಾರಂಟಿ ಐತಿ. ಇವಾಗ ನೋಡಿರಿ ಮಸ್ತಾಗಿ ಎಷ್ಟು ಪದರಾಗಿ ಬಂದವು. ಒಂದು ಒಳ್ಳೆಯದ ಜೊತೆ ಪಲ್ಯ ಮಾಡ್ಕೊಂಡು ತಿಂದುಬಿಟ್ರೆ ಎಲ್ಲ ಥರ ಪಲ್ಯ ರೆಸಿಪಿಗಳದ ನನ್ನ ವಿಡಿಯೋದಾಗ ಎಲ್ಲ ಥರ ರೆಸಿಪಿಗಳ ಚೆಕ್ ಮಾಡಿರಿ. ಮತ್ತು ಇದೇ ಥರ ಹೊಸ ರೆಸಿಪಿಯೊಂದಿಗೆ ಡೈಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಯಾರೆಲ್ಲ ಹೊಸಬ್ರು ನೋಡತ್ತೀರಿ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ. ಯಾರ್ಯಾರು ಹೊಸಬ್ರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಪಟ. ಮತ್ತು ನಾ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಬರ್ತದೆ, ಆಲ್ ಅಂತ ಕ್ಲಿಕ್ ಮಾಡಿರಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ನಾಳೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.